ಒಂದು ಹಳ್ಳಿಯಲ್ಲಿ ಅನಂತ್ ಮತ್ತು ವೈಷ್ಣವಿ ಎಂಬ ಇಬ್ಬರು ಯುವಕರು ವಾಸಿಸುತ್ತಿದ್ದರು. ಅನಂತ್ ಹಳ್ಳಿ ಗಬ್ಬರಿಗೆ ಪ್ರಸಿದ್ಧವಾಗಿದ್ದ ಕೃಷಿಕನು. ವೈಷ್ಣವಿ ಇಂದಾಗಿದ್ದವರು ಕಲಿಕೆಯ ಆಸಕ್ತಿಯುಳ್ಳ ಯುವತಿ. ಇಬ್ಬರೂ ವಿಭಿನ್ನ ಪ್ರಪಂಚಗಳಲ್ಲಿ ಬದುಕುತ್ತಿದ್ದರು. ತೀ ಎಂಬುದು ಅವರ ಬದುಕನ್ನು ಸೇರಿಸಿತು. ಒಂದು ದಿನ ಹಳ್ಳಿಯ ಉತ್ಸವದ ಸಮಯದಲ್ಲಿ ಅವರ ಭೇಟಿಯಾಯಿತು. ಹತ್ತಿರಗೊಳ್ಳುವ ಪ್ರಕ್ರಿಯೆಯಲ್ಲಿ ಅವರಿಬ್ಬರ ನಡುವೆ ಮೃದುವಾದ ಸ್ನೇಹ ರೂಪುಗೊಂಡಿತು. ಈ ಸ್ನೇಹ ನಿಧಾನವಾಗಿ ಪ್ರೀತಿಯ ರೂಪಕ್ಕೆ ತಿರುಗಿತು. ಆದರೆ ಈ ಪ್ರೀತಿ ಸುಲಭವಾಗಿ ಸಾಗಲಿಲ್ಲ. ವೈಷ್ಣವಿ ಹಳ್ಳಿಯ ಪ್ರಮುಖ ವ್ಯಕ್ತಿಯ ಮಗಳು. ಅವರ ಸಂಬಂಧಕ್ಕೆ ವಿರೋಧವಾಯಿತು. ಅನಂತ್ ಮತ್ತು ವೈಷ್ಣವಿ ಪ್ರೀತಿಗಾಗಿ ಹೋರಾಟ ಮಾಡಿದರು. ಹಳ್ಳಿಯ ರಿವಾಜುಗಳು, ಕುಟುಂಬದ ಒತ್ತಡ ಮತ್ತು ಸಾಮಾಜಿಕ ನಿರೀಕ್ಷೆಗಳು ಅವರ ನಡುವೆ ಒಂದು ದೊಡ್ಡ ಅಡ್ಡಿಯಾಗಿ ನಿಂತವು. ಆದರೆ ಅವರ ಪ್ರೀತಿಯ ಶಕ್ತಿ ಆ ಎಲ್ಲ ಅಡ್ಡಿಗಳನ್ನು ತಾಳ್ಮೆಯಿಂದ ಎದುರಿಸಿತು. ಕೊನೆಗೆ ಅವರ ಪರಿಶುದ್ಧ ಪ್ರೀತಿಯ ಮಹತ್ವವನ್ನು ಊರಿನವರು ಅರಿತುಕೊಂಡರು. ಅವರ ಪ್ರೀತಿ ಗೆಲುವು ಕಂಡಿತು ಮತ್ತು ಹಳ್ಳಿಯವರು ಸಹ ಇದನ್ನು ಹರ್ಷದಿಂದ ಸ್ವೀಕರಿಸಿದರು. ಈ ಕಥೆ ನಮಗೆ ಒಂದು ಪಾಠವನ್ನು ಕಲಿಸುತ್ತದೆ. ಪ್ರೀತಿ ಸತ್ಯವಾದರೆ ಎಲ್ಲ ಅಡ್ಡಿಗಳನ್ನು ಮೀರಿಸಬಹುದು.